ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶ್ರೀರಾಮನವಮಿ ಹಬ್ಬದ ದಿನ. ಸೊ ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಕಲರ್ಫುಲ್ ರಂಗೋಲಿ ಅಂತಲೇ ಹೇಳ್ಬೋದು. ಹಬ್ಬ ದಿನ ಈ ಥರ ಕಲರ್ಫುಲ್ ರಂಗೋಲಿ ಹಾಕಿದ್ರೇ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಯಾವ ರೀತಿ ಇದೆ ರಂಗೋಲಿ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ಮನೆಯಲ್ಲಿ ಸಹ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಅಂದರೆ ಹಬ್ಬಗಳಲ್ಲಿ ವ್ರತ ಇಂಥದ್ದೆಲ್ಲ ಇರುತ್ತಲ್ವ, ಈ ಹಬ್ಬಕ್ಕೆ ಏನು ಅಂತ ವ್ರತ ಎಲ್ಲ ಮಾಡಲ್ಲ, ಮನೆಯಲ್ಲಿ ನಾರ್ಮಲಾಗಿ ಪೂಜೆ ಮುಗಿಸ್ಕೊಳ್ಳೋದಷ್ಟೇ. ಸೊ ನೆಕ್ಸ್ಟು ಮಗನಿಗೆ ಇವತ್ತು ಬರ್ಡೇ ಬೇರೆ, ಶ್ರೀರಾಮನವಮಿ ದಿನವೇ ಬಂದಿದೆ. ಸೊ ಒಂಥರ ಡಬಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಒಂದು ದಿನ. ಅವ್ನಿಗೆ ಇಷ್ಟವಾಗಿರುವಂಥ ಮೆನ್ಯೂ ಇವತ್ತು ಮಾಡೋಣ ಅಂತ. ಅವನು ನನಗೆ ಜಾಮೂನ್ ತುಂಬ ಇಷ್ಟಮ್ಮ, ನಂಗೆ ಜಾಮೂನ್ ಮಾಡು ಬರ್ಡೇ ದಿನ ಅಂತ ಹೇಳಿದ್ದ. ಸೊ ನೆಕ್ಸ್ಟ್ ದಿನ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಮುಂಚೆ ದಿನವೇ ಮಾಡಿಟ್ಟಿದ್ದೀನಿ ಜಾಮೂನು. ಸೊ ಇವಾಗ ಆಲೂಗಡ್ಡೆ ಪಲ್ಯಗೆ ಆಲೂಗಡ್ಡೆ ಎಲ್ಲ ಬೇಯಿಸ್ತಾಯಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ಬರೋವಂಥ ಆವಿಯಲ್ಲಿ ಜೋಳನೂ ಒಂದೇ ಸಲ ಎರಡೂ ಕುಕ್ ಮಾಡ್ಕೋಬೋದು. ಈ ಥರ ಸ್ಟ್ಯಾಕ್ ಕುಕ್ಕಿಂಗ್ ಮಾಡಿಕೊಂಡ್ರೆ ಗ್ಯಾಸ್ ಸಹ ಉಳಿಯುತ್ತೆ ಮತ್ತು ಕ್ವಿಕ್ಕಾಗಿ ಮಲ್ಟಿಪಲ್ ಡಿಶಸ್ನಿ ಮಾಡ್ಕೋಬೋದು. ಸೊ ಈ ಥರ ಕೆಳಗಡೆ ಆಲೂಗಡ್ಡೆನೂ ಬೆಂದಿರುತ್ತೆ, ಮೇಲೆ ಜೋಳನೂ ಬೆಂದಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ವಿಕ್ಕಾಗಿ ಆಲೂಗಡ್ಡೆ ಪಲ್ಯ, ದೋಸೆ, ಜೋಳ ಸ್ನ್ಯಾಕ್ಸ್ಗೆ ಚಟ್ನಿ ಮಾಡಿ ಕಳಿಸ್ತಾ ಇದ್ದೀನಿ. ಮತ್ತು ನೆನ್ನೆನೇ ಸ್ವಲ್ಪ ಸ್ವೀಟ್ಸ್ ಆಲ್ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ನೈಟೇ ಆಫೀಸ್ ಕೆಲಸ ಎಲ್ಲ ಮುಗಿದ್ಮೇಲೆ ಜಾಮೂನ್ ಮಾಡಿಟ್ಬಿಟ್ಟೆ. ಸೊ ಇನ್ಸ್ಟೆಂಟಾಗಿ ಜಾಮೂನ್ ಮಾಡಿದ್ರೆ ಆ ಸಕ್ಕರೆ ಪಕ್ಕದಲ್ಲೆಲ್ಲ ಹೀರ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ನೈಟ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಈ ಪಾಕ ಎಲ್ಲ ಹೀರ್ಕೊಂಡು ಈ ಥರ ಡಬಲ್ ಸೈಜ್ ಆಗಿರುತ್ತೆ ಜಾಮೂನು. ಸಖತ್ತು ಟೇಸ್ಟಿಯಾಗಿ ಇತ್ತು ಮತ್ತು ಕರೆಕ್ಟಾಗಿ ಮಾಡಿದ್ದೆ. ನನ್ನದು ಸಕ್ಕರೆ ಪಾಕ ಎಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೆ. ಸೊ ಯೂಶ್ವಲಿ ಈ ಸಕ್ಕರೆ ಪಾಕ ಎಲ್ಲ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಉಳ್ದೋಗುತ್ತೆ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಅಂದರೆ ಅವ್ರು ಏನು ಹೇಳಿರ್ತಾರಲ್ವ ಆ ಪ್ಯಾಕೆಟ್ ಮೇಲೆ, ಅದಕ್ಕಿಂತ ಒಂಚೂರು ಕಡಿಮೆನೇ ಮಾಡ್ಕೊಳ್ತೀನಿ, ಅದು ಕರೆಕ್ಟಾಗಿ ಆಗುತ್ತೆ. ಇದು ಬಂದು ಸಬ್ಜಾ ಸೀಡ್ಸು. ಇವಾಗ ಸಮ್ಮರ್ ಅಲ್ವಾ, ಸಮ್ಮರ್ ಟೈಮಲ್ಲಿ ಬಾಡಿಗೆ ಕೂಲೆಂಟಾಗಿ ಇದು ಆ್ಯಕ್ಟ್ ಮಾಡುತ್ತೆ. ಅದಕ್ಕೆ ಯೂಶ್ವಲಿ ಈ ಥರ ವಾಟ್ರ್ ಬಾಟಲ್ಸ್ ಏನು ಕಳಿಸ್ತೀವಲ್ಲ ಮಕ್ಕಳಿಗೆ, ಅದರಲ್ಲಿ ಈ ಥರ 1 ಸ್ಪೂನ್ ಹಾಕಿ ಕಳಿಸಿದ್ರೆ ಅವ್ರಿಗೂ ಅದು ಹೆಲ್ತಿ ಆಪ್ಷನು ಮತ್ತು ಬಾಡಿ ಕೂಲಾಗೂ ಇರುತ್ತೆ, ಹೀಟ್ ಆಗೋದು ಇಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ನೆಕ್ಸ್ಟು ಮಕ್ಕಳಿಗೆ ಸ್ಕೂಲ್ಗೆ ಸ್ವಲ್ಪ ಸ್ವೀಟು ಮತ್ತು ಚಾಕ್ಲೇಟ್ಸು ಎಲ್ಲ ತರಿಸಿದೆ ಬರ್ಡೇಗೆ, ಅಲ್ಲೆಲ್ಲ ಎಲ್ಲರಿಗೂ ಹಂಚೋಕ್ಕೆ. ಸೊ ಇದು ಬಂದು ಜೀನಿ ಅವರ ಚಿಕ್ಕಿ. ಅದೇನು ಒಂದು ಸ್ಪೆಷಾಲಿಟಿ ಅಂದರೆ ನಾರ್ಮಲ್ ಚಿಕ್ಕಿಯಲ್ಲಿ ಬರೀ ಪೀನಟಿಂದ ಮಾಡಿರ್ತಾರೆ, ಬಟ್ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರ್ತಾರೆ. ಅಂದರೆ ಸನ್ಫ್ಲವರ್ ಸೀಡ್ಸು, ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್, ಈ ಥರ ಎಲ್ಲ ಥರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರೋಂಥ ಚಿಕ್ಕಿ. ಒಂದು ಗುಡ್ ಹೆಲ್ತಿ ಆಪ್ಷನು. ಮತ್ತು ನನ್ನ ಮಕ್ಕಳ ಸ್ಕೂಲಲ್ಲಿ ಈ ಥರ ಹೆಲ್ತಿ ಆಪ್ಷನ್ಸೇ ಶೇರ್ ಮಾಡೋಕ್ಕೆ ಕಳಿಸ್ಬೇಕು, ಆ ಥರ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಸೆಂಡ್ ಮಾಡೋಂಗಿಲ್ಲ. ಸೊ ಅದಕ್ಕೆ ಈ ಒಂದು ಡ್ರೈ ಫ್ರೂಟ್ ಚಿಕ್ಕಿ ಬಂದು ಒಂದು ಹೆಲ್ತಿ ಆಪ್ಷನ್ ಅಂತ ಇದನ್ನೆಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಮತ್ತು ಕ್ಲಾಸ್ ಟೀಚರ್ಗೆ ಅಂತ ಸಪ್ರೇಟಾಗಿ ಕಾಂತಿ ಸ್ವೀಟ್ಸಿಂದ ಈ ಕಾಜು ಕಟ್ಲಿ ತರಿಸಿದ್ದೀನಿ, ಅಲ್ಲಿ ತುಂಬ ಫೇಮಸ್ ಇದು. ಮತ್ತು ಇನ್ನೊಂದೇನೆಂದರೆ ಈ ಸ್ವೀಟ್ ತುಂಬ ಮೈಲ್ಡಾಗಿರುತ್ತೆ. ಸೊ ಇದು ಬರೀ ಪ್ಲೇನ್ ಕಾಜು ಕಟ್ಲಿಗಿಂತ ಇದರಲ್ಲಿ ಪೈನಾಪಲ್ ಸ್ಯಾಂಡ್ವಿಚ್ ಅಂತ ಒಂದು ಬರುತ್ತೆ, ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತೆ ಪೈನಾಪಲ್, ಅದು ನನ್ನ ಫೇವ್ರೇಟು. ಸೊ ನಿಮಗೆ ಕಾಂತಿ ಸ್ವೀಟ್ಸಲ್ಲಿ ಯಾವ ಸ್ವೀಟ್ ಇಷ್ಟ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಮಗ ಅಂತೂ ತುಂಬ ಖುಷಿಯಾಗಿದ್ದಾನೆ. ಅವನಿಗೆ ಬರ್ಡೇ ಡ್ರೆಸ್ಸು ಮಾರ್ನಿಂಗು ಸ್ಕೂಲಿಗೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಅವನು ಎಲ್ಲ ಬಾಕ್ಸಸ್ಸು ಮತ್ತು ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಪಾಪ, ಎಲ್ಲ ಪ್ರಿಪೇರ್ ಆಗಿ ಇವಾಗೆಲ್ಲ ನೀಟಾಗಿ ಅವ್ನಿಗೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಫುಲ್ ಖುಷಿಯಲ್ಲಿ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಮಕ್ಕಳು ಹಂಗೆ ಅಲ್ವಾ, ಅವ್ರ ಬರ್ಡೇ ಅಂದರೆ ಫುಲ್ಲು ಕಾಯ್ತಾ ಇರ್ತಾರೆ, ಬೇಗ ರೆಡಿ ಆಗಿಬಿಡ್ತಾರೆ, ಸ್ಕೂಲಿಗೆ ಬೇಗ ಕಳ್ಸಪ್ಪ ನನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಡಬೇಕು ಅಂತ. ಸ್ವಲ್ಪ ರೆಡಿ ಆಗಿದ್ದಾನೆ ಅಂತ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಡಿಸಿ ಸ್ಕೂಲಿಗೆ ಕಳಿಸ್ದೆ. ನೆಕ್ಸ್ಟು ನಾನು ಬಿಸಿಯಾಗಿ ದೋಸೆ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ದೆ. ಇನ್ನೂ ಸ್ವಲ್ಪ ಜೋಳ ಎಲ್ಲ ಇದೆ, ಅದೆಲ್ಲ ತಿಂದು ನೆಕ್ಸ್ಟ್ ಇನ್ನು ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಈ ವರ್ಷ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ನನ್ನ ಮಗ ಸೆಲೆಕ್ಟ್ ಮಾಡಿದಂಥ ಥೀಮ್ ಯಾವ ಥರ ಬರ್ಡೇ ಸೆಲೆಬ್ರೇಷನ್ ಬೇಕು ಅಂದರೆ ಆರ್ಮಿ ಥೀಮ್ ಸೆಲೆಕ್ಟ್ ಮಾಡ್ದೆ. ಅವ್ನಿಗೆ ತುಂಬಾ ಇಷ್ಟ ಸೋಲ್ಜರ್ಸ್ ಇವರೆಲ್ಲ. ಸೊ ಲಾಸ್ಟ್ ಟೈಮ್ ಚಿಕ್ಕ ಮಗು ಆಗಿರೋದ್ರಿಂದ ಅವಾಗೆಲ್ಲ ಸ್ಪೈಡರ್ ಮ್ಯಾನ್ ಇಂಥದ್ದೆಲ್ಲ, ಅಂದರೆ ಅವನಿಗೆ ಯೂಶ್ವಲಿ ಒಂಥರ ಪವರ್ ಇರೋವಂಥ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಗುತ್ತೆ. ಸ್ಪೈಡರ್ ಮ್ಯಾನು, ಅದು ಸೂಪರ್ ಮ್ಯಾನು, ಅದು ಬಿಟ್ಟರೆ ರಿಯಲ್ ಲೈಫಲ್ಲಿ ಸೋಲ್ಜರ್ಸು ಅವ್ನಿಗೆ ತುಂಬ ಇಷ್ಟಪಟ್ಟು ಅಂತ ಒಂದು ಕ್ಯಾರೆಕ್ಟರ್ಸ್ ಇವರೆಲ್ಲ. ಸೊ ಆದಷ್ಟು ಅದೇ ಅವ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡ್ದೆ. ಸೊ ಇವಾಗ ಅದಕ್ಕೆ ಸೂಟ್ ಆಗೋಂಗೆ ಈ ಒಂದು ಬ್ಯಾಕ್ ಡ್ರಾಪ್ ತರಿಸಿದ್ದೀನಿ. ಸೊ ಯೂಶ್ವಲಿ ಮಗಳು ಸೆಲೆಕ್ಟ್ ಮಾಡೋ ಥೀಮ್ಸು ಸಿಂಪಲ್ ಇರುತ್ತೆ, ಬಟರ್ಫ್ಲೈ ಇಂಥದಕ್ಕೆ ರಿಲೇಟೆಡ್ ಎಲ್ಲ ಪ್ರಾಪ್ಸು ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಆರ್ಮಿ ಥೀಮ್ಗಂತೂ ಎಷ್ಟು ಥಿಂಕ್ ಮಾಡಿದ್ದೀನಿ ಅಂದರೆ ಬ್ಯಾಕ್ ಡ್ರಾಪ್ ಸೆಲೆಕ್ಷನ್ಗೆ ನನಗೆ ಗೊತ್ತಾಗಲಿಲ್ಲ ಏನು ತರಿಸೋದು ಅಂತ. ಫೈನಲಿ ಈ ಒಂದು ಇಂಡಿಯನ್ ಫ್ಲ್ಯಾಗು ವಿತ್ ಹ್ಯಾಂಡ್ ಇರೋವಂಥದ್ದು ನಂಗೆ ತುಂಬ ಅದಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು, ಅದನ್ನು ತರಿಸಿದ್ದೀನಿ. ನೆಕ್ಸ್ಟು ಆರ್ಚ್ ಒಂದು ಮಾಡಿ ಬಲೂನ್ಸ್ ಹಾಕಿ
ಆರ್ಮಿ ಥೀಮ್ ರಿಲೇಟೆಡ್ ಏನೇನು ಬೇಕೋ ಡೆಕೋರ್ ಐಟಮ್ಸು ಅದೆಲ್ಲ ಮನೆಯಲ್ಲೂ ಕೆಲವೊಂದಿತ್ತು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಸೊ ಇದಕ್ಕೆ ನಾನು ತರಿಸ್ಕೊಂಡಿರೋವಂಥ ಬಲೂನ್ ಕಲರ್ಸ್ ಬಂದು ಗ್ರೀನು, ಗೋಲ್ಡು ಮತ್ತು ಬ್ಲ್ಯಾಕು. ಸೊ ಯೂಶ್ವಲಿ ಆರ್ಮಿ ಥೀಮ್ ನಾವು ಏನಾದರೂ ಸೆಟ್ ಥರ ತೊಗೊಳೋದ್ರೂ ಆನ್ಲೈನು ಅದೇ ಸಜೆಸ್ಟ್ ಮಾಡುತ್ತೆ. ಅದು ಎಲ್ಲದರದ್ದು ನಾನು ಲಾಸ್ಟ್ ವ್ಲಾಗಲ್ಲೇ ನಿಮಗೆ ಶೇರ್ ಮಾಡಿದ್ದೀನಿ ಲಿಂಕ್ಸು ಪ್ರಾಡಕ್ಟ್ದು. ಈ ಒಂದು ವ್ಲಾಗಲ್ಲಿ ಸಹ ಇದೆಲ್ಲದ್ರದ್ದು ನಾನು ಯೂಸ್ ಮಾಡಿದ್ದೀನಲ್ಲ ಡೆಕೋರೇಷನ್ಗೆ, ಎಲ್ಲದರದ್ದು ಲಿಂಕ್ಸ್ ಶೇರ್ ಮಾಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಈ ಥರ ಆರ್ಮಿ ರಿಲೇಟೆಡ್ ಸೋಲ್ಜರ್ಸ್ ಇಂಥದ್ದೆಲ್ಲ ಇಷ್ಟಪಡೋರಾದರೆ ನೀವು ಈ ಥರ ಪ್ರಾಪ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡ್ಬೋದು. ನೋಡಿ, ಇದು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ. ಈ ಫಾಯಿಲ್ ಬಾಲೂನ್ಸ್ ಎಲ್ಲ ಓದಿದ್ಮೇಲೆ ಈ ಥರ ಕಾಣ್ತಾಯಿತ್ತು. ಸೊ ಈ ಸಲ ನನ್ನ ಮಗನಿಗೆ ನಾನು ಮೇಘಾಲಯಗೆ ಹೋದಾಗ ಒಂದು ಆರ್ಮಿ ಸೆಟ್ ತಂದಿದ್ದೆ. ಅದನ್ನೇ ಕಪ್ ಕೇಕ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಮತ್ತು ನನ್ನ ತಮ್ಮ ಈ ಒಂದು ಆರ್ಮಿ ಟ್ಯಾಂಕರ್ನ ಬರ್ಡೇಗೆ ಗಿಫ್ಟ್ ಕೊಡಿಸಿದ್ದಾನೆ. ಅದು ಮತ್ತು ಈ ಕೇಕ್ ಸ್ಟ್ಯಾಂಡು ಇದೆಲ್ಲನೂ ನಾನು ಲೈಕ್ ಆನ್ಲೈನ್ ತರಿಸಿರೋ ಅಂಥದ್ದೇ. ಎಲ್ಲದರದ್ದು ಲಿಂಕ್ಸ್ ಆ್ಯಡ್ ಮಾಡಿರ್ತೀನಿ. ಸೊ ಆ್ಯಕ್ಚುಲಿ ನಾನು ಹಿಂಗೆ ಅಂದ್ಕೊಂಡಿದ್ನಲ್ವ, ಅದೇ ಥರ ನಂದು ಔಟ್ಪುಟ್ ಬಂತು ಡೆಕೋರೇಷನ್ದೆಲ್ಲ. ಸೊ ನಂದು ಡೆಕೋರೇಷನ್ ಎಲ್ಲ ಮುಗೀತು. ಸೊ ನೆಕ್ಸ್ಟು ಮಗನ್ನ ಹೋಗಿ ಸ್ಕೂಲಿಂದ ಪಿಕಪ್ ಮಾಡಿ ಅಲ್ಲಿಂದ ನೆಕ್ಸ್ಟು ಬರಬೇಕಾದ್ರೆ ಕೇಕು ತೊಗೊಂಡು ಬರೋಣ ಅಂತ. ಸೊ ಇದು ಕೋಲಾರಲ್ಲಿರುವಂಥ ಮಯೂರಿ ಬೇಕ್ರಿ, ಇದರಲ್ಲಿ ನಾವು ಆರ್ಡ್ರ್ ಕೊಟ್ಟಿದ್ವಿ. ಲಾಸ್ಟ್ ಟೈಮ್ ಮಗಳ ಬರ್ಡೇಗೂ ಅಲ್ಲೇ ಕೊಟ್ಟಿದ್ವಿ. ಸ್ವಲ್ಪ ಐಸ್ ಕ್ರೀಮ್ಸು ಎಲ್ಲ ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ಎಲ್ಲ ಐಸ್ ಕ್ರೀಮ್ಸು ಎಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೇ ನಾನು ಸ್ವಲ್ಪ ಸಮೋಸದು ಎಲ್ಲ ಸ್ನ್ಯಾಕ್ಸ್ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿದ್ದೆ. ಕೇಕ್ ಸ್ವಲ್ಪ ಸಿಂಪಲಾಗೇ ನಾನು ಕೊಟ್ಟಿದ್ದೆ, ಯಾಕಂದರೆ ಕೇಕ್ ಟಾಪರ್ಸ್ ಎಲ್ಲ ನಾನು ಆ್ಯಡ್ ಮಾಡಿಕೊಂಡ್ರೆ ಅದು ಸ್ವಲ್ಪ ರಿಚಾಗಿ ಕಾಣುತ್ತೆ. ತುಂಬ ಈ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಆ್ಯಡ್ ಮಾಡಿಬಿಡ್ತಾರೆ. ನಾವು ಟಾಯ್ಸು ಇಂಥದ್ದೆಲ್ಲ ಅವ್ರಿಗೆ ಆ್ಯಡ್ ಆನ್ ಮಾಡಿ ಅಂದರೆ ಅದೆಲ್ಲ ಫುಲ್ಲು ಎಡಿಬಲ್ ಮೆಟೀರಿಯಲೇ ಅಂತಾರೆ, ಬಟ್ ಅದು ತಿನ್ನೋಕ್ಕಾಗಲ್ಲ. ಅದು ಲಾಸ್ಟ್ ಟೈಮ್ ಜಂಗಲ್ ಥೀಮ್ ಎಲ್ಲ ಮಾಡಿದಾಗ ಆ ಬೊಂಬೆ ಎಲ್ಲ ಬಿಸಾಡಬೇಕಾಯ್ತು, ಮತ್ತು ವೆಯ್ಟು ತುಂಬ ಬರುತ್ತೆ. ಅದಕ್ಕೆ ಅದೆಲ್ಲ ವೇಸ್ಟ್ ಆಯಿತು ಅಂತ ಈ ಸಲ ಸಿಂಪಲಾಗಿ ಮಾಡಿಸ್ದೆ. ಇವಾಗ ಸಂಜೆ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಮಾಡಿಟ್ಟು ಇವಾಗ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಪಾರ್ಟಿಗೆ. ಸೊ ಈ ಥರ ಒಂದು 25 ಸಮೋಸಸ್ ತರಿಸಿದ್ದೆ, ಮತ್ತು ಈ ಥರ ಬಾಕ್ಸಸ್ ಇತ್ತು ಮನೆಯಲ್ಲೇ ಲಾಸ್ಟ್ ಟೈಮ್ ಮಗಳ ಬರ್ಡೇಗೆ ತರಿಸಿರೋದು. ಅದರಲ್ಲೇ ಇವಾಗ ಎಲ್ಲ ನಾನು ಮಾಡಿರೋವಂಥ ಜಾಮೂನು ಮತ್ತು ಸಮೋಸ ತಂದಿದ್ದೀನಲ್ಲ ಅದು, ಮತ್ತು ಒಂದೊಂದು ಚಿಕ್ಕಿ ಮತ್ತು ಕೇಕು ಇಷ್ಟೂ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಾಕಿ ಮಕ್ಳಿಗೆ ಕೊಟ್ಟರೆ ಇಷ್ಟ ಇರೋರು ತಿಂತಾರೆ. ಇಲ್ಲ ಅಂದರೆ ಮನೆಗಳಿಗೆ ತೊಗೊಂಡೋಗಿ ತಿನ್ನೋದಕ್ಕೂ ಸರಿ ಇರುತ್ತೆ, ಮತ್ತು ಮೆಸ್ ಫ್ರೀ ಇರುತ್ತೆ. ಈ ಥರ ವಿತ್ ಲಿಡ್ ಕೊಟ್ಬಿಟ್ರೆ ಮಕ್ಕಳು ನೀಟಾಗಿ ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಟೆ. ಒಂದೊಂದು ಸಮೋಸ, ಲಾಸ್ಟ್ ಟೈಮ್ ಸಮೋಸ ಮತ್ತು ಎಗ್ ಪಫ್ ತಂದಿದೆ, ಬಟ್ ಇವತ್ತು ಶ್ರೀರಾಮನವಮಿ ಅಲ್ವಾ, ವೆಜ್ ಸಾಕು ಅಂತ ಜಸ್ಟ್ ಸಮೋಸ ತರಿಸಿದ್ದೀನಿ. ಸೊ ಇದೆಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ ಇನ್ನೇನು ಸಂಜೆನೇ ಆಗೋಯಿತು. ಕೋಸಂಬರಿ ಮಾಡಿಟ್ಟಿದ್ದೀನಿ, ಪಾನಕನೂ ಆಗಿದೆ, ಮಜ್ಜಿಗೆನೂ ಆಗಿದೆ, ಸ್ನ್ಯಾಕ್ಸ್ ಬಾಕ್ಸು ಎಲ್ಲ ರೆಡಿಯಾಗಿತ್ತು. ಇವಾಗ ಕೇಕ್ ಏನು ತಂದಿದ್ದೀನಲ್ಲ ಅದು ಸ್ವಲ್ಪ ಡೆಕೋರೇಟ್ ಮಾಡಿಬಿಡೋಣ ಅಂತ. ಈ ಥರ ಒಂದು ಪೆನ್ ಇತ್ತು ಗನ್ ಶೇಪು, ಮತ್ತು ಈ ಥರ ಟಾಪರ್ಸ್ ತರಿಸಿದ್ದೆ, ಕೇಕ್ ಟಾಪರ್ಸು. ಇದರಲ್ಲಿ ಇದೊಂದು ಆರ್ಮಿ ಟ್ಯಾಂಕರು ಅದಕ್ಕೆ ಸೂಟ್ ಆಗುತ್ತೆ ಅಂತ ಒಂದು ಬಾಂಬು ಆರ್ಮಿ ಟ್ಯಾಂಕರು, ಮತ್ತು ಈ ಒಂದು ಪೆನ್ನನ್ನು ಒಂದು ಡೆಕರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಕ್ಯಾಂಡಲ್ಸ್ ಮತ್ತು ಆ ಕೇಕ್ ಟಾಪರ್ಸ್ ಜೊತೆ. ಸೊ ಸಿಂಪಲ್ ಇರೋವಂಥ ಕೇಕ್ ಸಹ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಮೌಂಟೇನ್ಸು, ಟ್ರೀಸ್ ಇರೋಂಗೆ ಡೆಕೋರೇಷನ್ ಮಾಡಿ ಕೊಡಿ ಅಂತ. ಅವ್ರು ಅದೇ ಥರ ಕೇಕ್ ಮಾಡಿ ಸಿಂಪಲಾಗಿ ಕೊಟ್ಟರು. ಬಟ್ ಮೇಲೆ ಈ ಟಾಪರ್ಸು ಇದೆಲ್ಲ ಏನು ಆರ್ಡ್ರ್ ಮುಂಚೆನೇ ಮಾಡಿದ್ನಲ್ವ ಅದನ್ನೆಲ್ಲ ಇಟ್ಟು ಎಲ್ಲ ಡೆಕೋರೇಟ್ ಮಾಡಿ ನೆಕ್ಸ್ಟು ಇವಾಗ ಸ್ವಲ್ಪ ಏನೇನು ಇನ್ನು ರಿಮೈನಿಂಗ್ ಎಲ್ಲ ಸರಿ ಮಾಡಬೇಕು. ಇಲ್ಲಿ ದಾರಿ ಇರಲ್ಲ ಅಂತ ಈ ಹೆಸರು ಮೊದಲು ಇಟ್ಟಿದ್ದೆಲ್ಲ ತೆಗ್ದಿಟ್ಟಿದ್ದೆ, ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ. ಸೊ ಇವಾಗ ಕೇಕನ್ನೆಲ್ಲ ನೀಟಾಗಿ ಇಟ್ಮೇಲೆ ಇವಾಗ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಸೊ ಯೂಶ್ವಲಿ ಕೇಕ್ನ ನಾನು ಲಾಸ್ಟಲ್ಲಿ ಇಡ್ತೀನಿ, ಅಂದರೆ ಡೆಕೋರೇಷನ್ ಮಾಡಿದ ತಕ್ಷಣ ಎಲ್ಲ ನೀಟಾಗಿ ಕೇಕು ಜೋಡಿಸ್ಬಿಡಲ್ಲ, ಯಾಕಂದರೆ ಅದು ವಾರ್ಮ್ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟಷ್ಟು ಅದು ಒಂಥರ ಪೇಸ್ಟ್ರಿ ಕೇಕ್ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಇನ್ನೇನು ಕೇಕ್ ಕಟ್ ಮಾಡಬೇಕು ಅಂಥ ಟೈಮಲ್ಲಿ ಅಷ್ಟೇ ಬಂದು ಜೋಡಿಸ್ತೀನಿ. ಸೊ ಇವಾಗ ಎಲ್ಲ ಫುಲ್ ಸೆಟಪ್ ಆಗಿದೆ, ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಮಕ್ಕಳಿಗೆ ಎಕ್ಸಾಮ್ ಆಗಿರೋದ್ರಿಂದ ನಾನು ಇವತ್ತು ಬೇಗ ಇನ್ವೈಟ್ ಮಾಡಲಿಲ್ಲ ಮಕ್ಕಳನ್ನ. ಅರೌಂಡ್ 7:30, 8 ಅವರೂ ಎಲ್ಲ ಓದೋದೆಲ್ಲ ಮುಗಿಸಿ ಬರಲಿ ಅಂತ ಇವಾಗ ಎಲ್ಲನೂ ಇನ್ವೈಟ್ ಮಾಡಿದ್ದೀನಿ. ಇನ್ನು ಮಕ್ಕಳು ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿಬಿಡ ಅಂತ. ಫೈನಲಿ ಇದಾಗಿತ್ತು ನನ್ನ ಒಂದು ಲೈಕ್ ಏನಂತಾರೆ ಆರ್ಮಿ ಥೀಮ್ ಡೆಕೋರೇಷನು. ಯಾವ ರೀತಿ ಬಂದಿದೆ, ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಈ ಒಂದು ಡೆಕೋರೇಷನು? ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಇದು ಎಲ್ಲದರದ್ದು ಲಿಂಕ್ ಸಹ ನಾನು ಶೇರ್ ಮಾಡಿರ್ತೀನಿ. ಯಾವುದೇ ರೀತಿ ಇದು ಪ್ರಮೋಷ್ನಲ್ ವಿಡಿಯೋ ಅಲ್ಲ, ಯಾರಾದರೂ ಒಬ್ರಿಗಾದರೂ ಹೆಲ್ಪ್ ಆಗುತ್ತೆ ಈ ಒಂದು ಥೀಮ್ ಏನಾದರೂ ಇಷ್ಟ ಆದರೆ ಅವ್ರ ಮಕ್ಳಿಗೆ ಮಾಡೋಕ್ಕೆ ಅಂತ ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಿರ್ತೀನಿ.
ಸೊ ನೆಕ್ಸ್ಟ್ ಡೇ ಮಗಳಿಗೆ ಎಕ್ಸಾಮ್ ಆಗಿರೋದ್ರಿಂದ ನಾನು ಅವಳಿಗೆ ಕೂಡಿಸ್ಕೊಂಡು ನೆಕ್ಸ್ಟ್ ಡೇದೆಲ್ಲ ಸ್ವಲ್ಪ 1-2 ಅವರ್ಸ್ ರಿವಿಷನ್ ಮಾಡಿಸ್ದೆ. ಇವಾಗ ಅವಳು ಎಲ್ಲ ಬುಕ್ಸ್ ಎತ್ತಿಟ್ಬಿಟ್ಟು ರೆಡಿ ಬಾ ಅಮ್ಮ ಇನ್ನು ಕೇಕ್ ಕಟ್ಟಿಂಗಿಗೆ ಅಂತ ಹೇಳಿದ್ದೀನಿ. ಈ ಥರ ಎಕ್ಸಾಮ್ಸ್ ಎಲ್ಲ ಇದ್ದರೆ ನೆಮ್ಮದಿಯಾಗಿ ನಾವು ಏನೂ ಸೆಲೆಬ್ರೇಟ್ ಮಾಡೋಕ್ಕೂ ಆಗೋಲ್ಲ. ಬಟ್ ಸ್ಟಿಲ್ ಸಮವು ಮಗನಿಗೆ ಬೇಜಾರಾಗಬಾರ್ದು ಅಂತ ನನ್ನ ಕೈಲಾಗಿರೋ 100% ಕೊಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಡೆಕೋರೇಷನ್ ಮಾಡಿದ್ದೀನಿ. ಸೊ ಮಗ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟಿದ್ದ. ಅಂದರೆ ಸೋಲ್ಜರ್ ಡ್ರೆಸ್ ಎಲ್ಲ ಹಾಕ್ಕೊಂಡು ನಾನೇ ಸೋಲ್ಜರೇನೋ ಅನ್ನೋಷ್ಟು ಅವನಿಗೆ ಫೀಲ್ ಇತ್ತು. ಸೊ ಇಲ್ಲಿ ಎಲ್ಲ ಇನ್ನೇನು ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅಪ್ಪ ಅಮ್ಮನ ಇನ್ವೈಟ್ ಮಾಡಿದ್ದೆ. ಅಪ್ಪ ಅಮ್ಮನೂ ಇನ್ನೇನು ಬಂದಿದ್ದಾರೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಸ್ಟಂಟ್ಸ್ ಕೊಡ್ತಾ ಇದ್ದಾನೆ, ಅಂದರೆ ಫೋಟೋ ಸೆಷನ್ಸ್. ಆಮೇಲೆ ಎಲ್ಲರೂ ಬಂದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲ್ಲ ಅಂತ ಸ್ಟಾರ್ಟಿಂಗ್ಗೆ ಕೆಲವೊಂದು ಫೋಟೋಸ್ನ ಮತ್ತು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈ ಒಂದು ಏನಂತಾರೆ ಎಂತೂಸಿಯಾಸಮು ಇಂಥದ್ದೆಲ್ಲ ಬರ್ಡೇ ಅಂದರೆ ಮಕ್ಕಳಿಗೆ ಈ ಏಜಲ್ಲಿ ಅಷ್ಟೇ ಇರುತ್ತೆ. ಇವಾಗ ನಮ್ಮ ಏಜಲ್ಲಿ ನೋಡಿ ನಮ್ಮ ಬರ್ಡೇ ಅಂದರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ. ಅಮ್ಮ ಅಂತೂ ಮಗ ಹತ್ರ ಫುಲ್ ಆಟಾಡಿಕೊಂಡು ಎಲ್ಲ ಮಕ್ಕಳು ಬರೋ ಅಷ್ಟರಲ್ಲಿ ಸ್ವಲ್ಪ ಫೋಟೋ ಬೂತ್ಸ್ ಎಲ್ಲ ತರಿಸಿದ್ದೆ. ಅದನ್ನೆಲ್ಲ ಪ್ರಾಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮುಗೀತು. ಸೊ ಇವಾಗ ಇನ್ನು ಬರ್ಡೇ ಕೇಕ್ ಕಟ್ಟಿಂಗ್ ಟೈಮ್ ಸ್ಟಾರ್ಟ್ ಆಯಿತು. ಸೊ ಯೂಶ್ವಲಿ ನಾನು ಯಾವುದಕ್ಕೆ ರಜೆ ಹಾಕ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮಗಳ ಬರ್ಡೇಗೆ ಮಗನ ಬರ್ಡೇಗೆ ಮಾತ್ರ ಮುಂಚೆನೇ ಲೀವ್ ಅಪ್ಲೈ ಮಾಡಿಬಿಟ್ಟಿರ್ತೀನಿ. ಏಕೆಂದರೆ ಮಕ್ಕಳು ಅಷ್ಟು ಅವ್ರಿಗೆ ಖುಷಿ ಇರುತ್ತೆ ಅವ್ರ ಬರ್ಡೇ ಅಂತ. ಆಲ್ಮೋಸ್ಟ್ 1 ಮಂತಿಂದ ಕಾಯ್ತಾ ಇರ್ತಾರೆ. 1 ಅಲ್ಲ 2 ಮಂತ್ಸಿಂದ ಡೇಸ್ ಕೌಂಟ್ ಮಾಡ್ತಾ ಇರ್ತಾರೆ ಈ ಒಂದು ಮೊಮೆಂಟ್ಗೋಸ್ಕರ. ನಾನು ಯಾವಾಗ ಇನ್ನೂ ಕೇಕ್ ಕಟ್ ಮಾಡೋದು, ಈ ಸಲ ಯಾವ ಥರ ಥೀಮ್ ಮಾಡ್ತೀಯಮ್ಮ, ಅದು ಇದು ಗಿಫ್ಟ್ಸ್ ಏನು ಕೊಡ್ತೀರಾ, ಇದನ್ನೇ ಅವರು ಕನಸಲ್ಲೂ ನೆನೆಸ್ಕೊಳ್ತಾ ಇರ್ತಾರೆ ಅನಿಸುತ್ತೆ. 1 ವೀಕಿಂದ ಅಂತೂ ಫುಲ್ಲು ಒಂದೊಂದು ಡೇ ಒಂದೊಂದು ಮಿನಿಟ್ಟು ವೆಯ್ಟ್ ಮಾಡ್ತಾಯಿದ್ದ. ಸೊ ಇವತ್ತಂತೂ ಎಲ್ಲ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ಫುಲ್ಲು ಖುಷಿ ಆಯಿತು. ನೆಕ್ಸ್ಟ್ ಡೇ ಸಮವು ನನ್ನ ಮಗಗೆ ಓರಲ್ಸ್ ಇರೋದ್ರಿಂದ ಅಷ್ಟೊಂದು ಅವ್ನಿಗೇನು ಎಫೆಕ್ಟ್ ಆಗಿಲ್ಲ ಎಕ್ಸಾಮ್ಸ್ಗೆ. ಬಟ್ ಮಗಳಿಗೆ ರೈಟಿಂಗ್ ಇರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ನಾನು ಜಾಸ್ತಿ ಕೊಡೋಕ್ಕಾಗಲಿಲ್ಲ ಟೈಮ್. ಯಾಕಂದರೆ ಇನ್ನು ಇಲ್ಲಿ ಡೆಕೋರೇಷನ್ಸು ಸೆಲೆಬ್ರೇಷನ್ಸ್ ಇದೆಲ್ಲ ನೋಡ್ಕೊಂಡು ಅವರು ಕೂತ್ಕೊಂಡು ಓದೋಕ್ಕೂ ಅವ್ರಿಗೆ ಮೂಡಿರಲ್ಲ. ಹಂಗೂ ರೂಮಲ್ಲಿ ಕೂಡಿಸ್ಕೊಂಡು 1-2 ಅವರ್ಸ್ ಹೇಳ್ಕೊಟ್ಟೆ. ಬಟ್ ಫೈನಲಿ ಆಯಿತು, ಎಂಜಾಯ್ ಮಾಡಲಿ ಅಂತ. ಇವಾಗೆಲ್ಲ ಫುಲ್ಲು ಫ್ರೆಂಡ್ಸು ಅವರೆಲ್ಲರಿಗೂ ಎಕ್ಸಾಮ್ಸ್ ನಡೀತದೆ. ಬಟ್ ಸ್ಟಿಲ್ಲು ಅವ್ರ ಪೇರೆಂಟ್ಸು ಪಾಪ ಅವ್ರನ್ನ ಕಳಿಸಿದ್ರು 1-2 ಅವರ್ಸ್ ಸೆಲೆಬ್ರೇಷನ್ ಮಾಡ್ಕೊಂಬನ್ನಿ ಅಂತ. ಅವ್ರಿಗೂ ಒಂದು ಬ್ರೇಕ್ ಥರ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗಿ ಟ್ಯೂಷನ್ಸಲ್ಲೆಲ್ಲ ಮುಗಿಸ್ಕೊಂಡು ಇವಾಗೆಲ್ಲ ನಮ್ಮ ಜೊತೆ ಜಾಯ್ನ್ ಆದರು ಸೆಲೆಬ್ರೇಷನ್ಗೆ. ನನಗಂತೂ ತುಂಬ ಖುಷಿಯಾಯಿತು ಈ ವರ್ಷದ ಒಂದು ಮಗನ ಬರ್ಡೇ ಸೆಲೆಬ್ರೇಷನು. ಸೊ ನಮ್ಮನೆ ಒಂದು ಹಬ್ಬದ ಒಂದು ಆಚರಣೆ ಮತ್ತು ಬರ್ಡೇ ಸೆಲೆಬ್ರೇಷನು ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ನೀವು ಎಂಜಾಯ್ ಮಾಡ್ತಾಯಿದ್ದೀರಾ ನನ್ನ ಒಂದು ವ್ಲಾಗ್ಸ್ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರದ್ದು ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವನಿಗೆ ಬ್ಲೆಸ್ ಮಾಡಿ. ಮತ್ತು ನೀವೆಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿ ಫುಲ್ ನನ್ನ ಫ್ಯಾಮ್ಲಿ ಇದ್ದಂಗೆ. ಎಷ್ಟೊಂದು ಜನ ಕೇರ್ ತೋರಿಸ್ತೀರಾ, ಎಷ್ಟೊಂದು ಜನ ನನಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀರಾ. ನನ್ನ ವ್ಲಾಗ್ಸ್ ಮುಖಾಂತರ ನಿಮಗೆ ಎಷ್ಟು ಹೆಲ್ಪ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರ ಕಮೆಂಟ್ಸಿಂದ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಒಂದು ತಪ್ಪುಗಳನ್ನ ತುಂಬಾ ತಿದ್ಕೊಂಡಿದ್ದೀನಿ. ಮತ್ತು ಎಷ್ಟೋ ನನಗೆ ಗೊತ್ತಿಲ್ಲದಿರೋ ಅಂಥ ವಿಷಯನ ಕಲ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಸೊ ಯೂಟ್ಯೂಬಿನ ಇನ್ನೊಂದು ಬೆಸ್ಟ್ ಒಂದು ಸ್ಕಿಲ್ ಏನು ಕಲಿತೆ ಅಂದರೆ ನೆಗೆಟಿವ್ ಪೀಪಲ್ನ ಪಾಸಿಟಿವ್ ಆಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ಕಲಿತೆ. ಅಂದರೆ ತುಂಬ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಾಗ ಸ್ಟಾರ್ಟಿಂಗಲ್ಲಿ ಬೇಜಾರಾಗ್ತಾಯಿತ್ತು. ಬಟ್ ಇವಾಗ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ. ಸೊ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸ್ಟಾರ್ಟಿಂಗ್ ಕಷ್ಟ ಆದ್ರೂ ನೆಕ್ಸ್ಟು ಅದರಿಂದ ಏನೋ ಒಂದು ಕಲಿತೀವಿ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು. ಸೊ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಈ ಒಂದು ವ್ಲಾಗ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಒಂದು ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.